ಕರ್ನಾಟಕ ರಾಜ್ಯದಲ್ಲಿ ಒಂದು ಯಂಗ್ ಸ್ಟಾರ್ ಮಂತ್ರಿ ಅದಾರ ಗೊತ್ತೈತೇನ್ರಿ. ಯಾವಾಗಲೂ ಖಡಕ್ ಮಾತಾಡೋದು ಮತ್ತು ನೇರವಾಗಿ ಮಾತಾಡುವಂಥ ವ್ಯಕ್ತಿ. ಅದೇ ಗ್ರಾಮೀಣ ಮತ್ತು ಪಂಚಾಯತ್ ಇಲಾಖೆ ITBT ಇಲಾಖೆ ಹೊಂದಿದಂಥ ಗುಲ್ಬರ್ಗಾದ ಉಸ್ತುವಾರಿ ಮಂತ್ರಿ ಆದಂಥ ಎಲ್ಲರ ಚಿತ್ತಾಪುರದಂತ ಹೇಳಿದ್ನಿ. ಅವನೇ ಪ್ರಿಯಾಂಕಾ ಖರ್ಗೆ. ಪ್ರಿಯಾಂಕಾ ಖರ್ಗೆಗೆ ಒಂದು ದೊಡ್ಡ ಭವಿಷ್ಯ ಐತ್ರಿ. ಭವಿಷ್ಯದ ನಾಯಕನಾಗಿ ಕರ್ನಾಟಕ ರಾಜ್ಯದಲ್ಲಿ ಹೊರಹೊಮ್ಮಾಕತ್ತಾರ. ಇವತ್ತು ಅವ್ರದ್ದು ಹುಟ್ಟಬ್ರಿ. ಎಷ್ಟು ಜನ ಇವತ್ತು ಸಂಭ್ರಮಾಚರಣೆ ಮಾಡಾಕತ್ತಾರ. ಈ ಬೆಳೆದು ಬಂದ ದಾರಿ, ತಂದೆಯ ಮಾರ್ಗದರ್ಶನ, ಸರ್ವ ಜಾತಿ ಜನಾಂಗದ ನಾಯಕ ಇದೆ ಪ್ರಿಯಾಂಕಾ ಖರ್ಗೆ. ಇವತ್ತು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ಯದಲ್ಲಿ ಕುಡಿಯುವ ನೀರು ಸರಬರಾಜು ಕೇಂದ್ರವು ಸಹಿತ ಅವರಲ್ಲಿದ್ದದ್ದು. ITBT ಮುಖಾಂತರ ಇವತ್ತು ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡುವಂಥ ಭರವಸೆಯ ಮುಖಾಂತರ ಒಂದು ಒಳ್ಳೊಳ್ಳೆಯ ITBT ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕಕ್ಕೆ ತರುವ ಸಲುವಾಗಿ ಭಾರಿ ಶ್ರಮ ವಹಿಸಾಕತ್ತಾರ ಈ ಪ್ರಿಯಾಂಕಾ ಖರ್ಗೆ. ಪ್ರಿಯಾಂಕಾ ಖರ್ಗೆ ಫಾಲೋವರ್ಸ್ ಮತ್ತು ಅಭಿಮಾನಿ ಕರ್ನಾಟಕ ರಾಜ್ಯಾದ್ಯಂತ ಅದಾರ್ರಿ. ದಲಿತ ನಾಯಕ ಅಂತ ನೀವು ಹೇಳ್ತೀರಿ, ಆದರೆ ಸರ್ವ ಜನಾಂಗದ ನಾಯಕ ಅಂತ ನಾವು ಹೇಳ್ತೀವಿ. ಎಲ್ಲರ ಜೊತೆ ಬೆರೆತಿರುವಂಥ ಈ ಪ್ರಿಯಾಂಕಾ ಖರ್ಗೆ ರಾಜ್ಯದಲ್ಲಿ ಒಂದು ಮಿಂಚಿನ ಸಂಚಾರ ಮಾಡಿದಂಥ, ಯಾವಾಗಲೂ ಯಾರೋ ಈ ಪಕ್ಷಕ್ಕೆ ಆರೋಪ ಮಾಡಿದ ತಕ್ಷಣ ಖಡಕ್ ಜವಾಬು ನೀಡುವಂಥ ಇದೇ ಪ್ರಿಯಾಂಕಾ ಖರ್ಗೆ ಇವತ್ತು 100 ವರ್ಷ ಕಾಲ ಬಾಳಲಿ. ಇನ್ನೂ ಅವರು ರಾಜಕೀಯ ಭವಿಷ್ಯದಲ್ಲಿ ಬಡಜನರ ಸೇವೆ ಮಾಡಲಿ ಅನ್ನೋದು ಕರ್ನಾಟಕ ಮಹಾಜನತೆಯ ಆಶೀರ್ವಾದ ಈ ಪ್ರಿಯಾಂಕಾ ಖರ್ಗೆ ಮೇಲೆ ಐತಿ. ಅವರ ಅನೇಕ ಅಭಿಮಾನಿಗಳು ಚಿತ್ತಾಪುರದಲ್ಲಿ ವಿಜೃಂಭಣೆ ಆಚರಣೆ ಮಾಡಕತ್ತಾರ. ಅನೇಕ ಅನಾಥರಿಗೆ, ವೃದ್ಧರಿಗೆ, ಹಣ್ಣು ಹಂಪಲು ರೋಗಿಗಳಿಗೆ ಊಟೋಪಚಾರದ ವ್ಯವಸ್ಥೆ ಮಾಡಕತ್ತಾರ. ಹಾಗಾದ್ರೆ ಪ್ರಿಯಾಂಕಾ ಖರ್ಗೆದ ಒಂದು ತುಣುಕು ವಿಡಿಯೋ ಹಾಕುತ್ತೀನಿ. ಅವರು ಯಾವ ರೀತಿ ಮಾತಾಡ್ತಾರ, ಅವರ ಹಿನ್ನೆಲೆ ಏನು, ಅವರ ಸಾಮ್ರಾಜ್ಯ ಏನು, ಯಾವ ರೀತಿ ಬೆಳೆದು ಬಂದ ದಾರಿ ಇದೆ. ಪ್ರಿಯಾಂಕಾ ಖರ್ಗೆ ಇವತ್ತು ರಾಜ್ಯದಲ್ಲಿ ಭವಿಷ್ಯದ ನಾಯಕನಾಗಿ ಹೊರಹೊಮ್ಮಾಕತಾನ. ಪ್ರಿಯಾಂಕಾ ಖರ್ಗೆ ಅಭಿಮಾನಿಗಳೇ, ನೀವೊಂದು ಸ್ಪೆಷಲ್ ಲೈಕ್ ಮತ್ತು ಶೇರ್ ಮಾಡ್ತೀರಿ. ಹಾಗಾದ್ರೆ ಖಡಕ್ ಜವಾರಿ ಕಾಕನ ನಂಬರ್ 1 ಚಾನಲ್ ಫಾಲೋ ಮಾಡ್ಕೊತ ಹೋಗೋರಿ. ಕಲ್ಯಾಣ ಕರ್ನಾಟಕದಲ್ಲಿ ತುಂಬ ಬೆಳೆಯುತ್ತಿರುವ ಈ ಚಾನಲ್ಗೆ ಒಂದು ಶಕ್ತಿ ಕೊಡ್ರಿ. ಯೂಟ್ಯೂಬ್ದಲ್ಲಿ ಬಟನ್ ಹೊಡಿರಿ, ಸಬ್ಸ್ಕ್ರೈಬ್ ಆಗ್ರಿ. ಲಕ್ಷಾಂತರ ಸಬ್ಸ್ಕ್ರೈಬ್ ಆದರೆ ನಿಮಗೆ ನೋಟಿಫಿಕೇಶನ್ ಬರ್ತೈತಿ. ತಕ್ಷಣ ಸುದ್ದಿ ನಿಮಗೆ ನಿಮ್ಮ ಮೊಬೈಲ್ದಲ್ಲಿ ಮೂಡ್ತೈತಿ. ಮತ್ತೆ ಬೇರೆ ಖಡಕ್ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ. ಶೋಷಿತ ಸಮುದಾಯಗಳ ಧ್ವನಿ ನಮ್ಮ ಪ್ರಿಯಾಂಕಾ ಖರ್ಗೆ. ಸಚಿವ ಪ್ರಿಯಾಂಕಾ ಖರ್ಗೆ ಅವರು ಸಾಗಿ ಬಂದ ಹಾದಿ ಅಷ್ಟೇನೂ ಸುಲಭವಾದುದಲ್ಲ. ಪಕ್ಷ ವಹಿಸಿದ ಹಲವಾರು ಜವಾಬ್ದಾರಿಗಳನ್ನು ಹಂತ ಹಂತವಾಗಿ ನಿಷ್ಠೆಯಿಂದ ನಿಭಾಯಿಸಿ ಯಶಸ್ಸು ಕಂಡಿದ್ದಾರೆ. ಕೇವಲ 45ನೇ ವಯಸ್ಸಿಗೆ ರಾಜಕೀಯದಲ್ಲಿ ಸಾಕಷ್ಟು ಪರಿಣಿತಿ ಹೊಂದಿ ಕಾಂಗ್ರೆಸ್ ಪಕ್ಷದ ಪ್ರಭಾವಿ ನಾಯಕರಾಗಿ ಗುರುತಿಸಿಕೊಂಡಿದ್ದಾರೆ. ತಮ್ಮ ಖಡಕ್ ಮಾತು, ನೇರ ನಡೆನುಡಿಗಳಿಂದ ಅದೆಷ್ಟೋ ಬಾರಿ ವಿಪಕ್ಷಗಳ ಎದೆಯಲ್ಲಿ ನಡುಕ ಹುಟ್ಟಿಸಿದ್ದಾರೆ. ಪ್ರಿಯಾಂಕಾ ಖರ್ಗೆ ಅವರು ಈ ಮಟ್ಟಕ್ಕೆ ಬೆಳೆಯುವಲ್ಲಿ ಅವರ ಅಪಾರ ಪರಿಶ್ರಮವಿದೆ. ಕಾಲೇಜು ದಿನಗಳಲ್ಲೇ ತಮ್ಮ ಚಾಣಾಕ್ಷತನ, ನಾಯಕತ್ವದ ಗುಣಗಳನ್ನು ಬೆಳೆಸಿಕೊಂಡು ಬೇಷ್ ಎನಿಸಿಕೊಂಡು ತಮ್ಮ ಬದುಕಿನಲ್ಲಿ ಎದುರಾದ ಎಲ್ಲಾ ಸವಾಲುಗಳಿಗೂ ಎದೆಕೊಟ್ಟು ಮುನ್ನುಗ್ಗಿದ್ದಾರೆ. 1998 NSUನಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವಿಕೆ. 2001ರಿಂದ 2005 NSUI ರಾಜ್ಯ ಪ್ರಧಾನ ಕಾರ್ಯದರ್ಶಿ. 2005ರಿಂದ 2007 ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ ಕಾರ್ಯದರ್ಶಿ. 2007ರಿಂದ 2011 ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ. 2009 ಮೊದಲ ಬಾರಿಗೆ ಚಿತ್ತಾಪುರದಿಂದ ಉಪಚುನಾವಣೆಯಲ್ಲಿ ಸ್ಪರ್ಧಿಸಿ ಸೋಲು. 2009 ಚಿತ್ತಾಪುರದಲ್ಲಿ ಪಕ್ಷ ಸಂಘಟನೆಗೆ ತಯಾರಿ. 2011ರಿಂದ 2014 ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ ಉಪಾಧ್ಯಕ್ಷರಾಗಿ ಆಯ್ಕೆ. 2013 ಮೊದಲ ಬಾರಿಗೆ ಚಿತ್ತಾಪುರ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆ. 2016 ಮೊದಲ ಬಾರಿಗೆ ಪ್ರವಾಸೋದ್ಯಮ ಮತ್ತು ITBT ಸಚಿವ. 2018 ಸಮಾಜ ಕಲ್ಯಾಣ ಇಲಾಖೆ ಸಚಿವ. ಸಮೃದ್ಧಿ, ಐರಾವತ, ಉನ್ನತಿ, ಎಲಿವೇಟ್ನಂತಹ ಜನಪ್ರಿಯ ಯೋಜನೆಗಳು ಜಾರಿ. 2019 ವಿರೋಧ ಪಕ್ಷದಲ್ಲಿ ಸಕ್ರಿಯ ನಾಯಕನಾಗಿ ಕೆಲಸ. 2021 ರಾಜ್ಯ ಕಾಂಗ್ರೆಸ್ ಪಕ್ಷದ ಸಂವಹನ ವಿಭಾಗದ ಉಸ್ತುವಾರಿಗಳಾಗಿ ಕೆಲಸ. 2023 ಚಿತ್ತಾಪುರ ವಿಧಾನಸಭಾ ಕ್ಷೇತ್ರದಿಂದ ಹ್ಯಾಟ್ರಿಕ್ ಗೆಲುವು. ಪ್ರಸ್ತುತ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಹಾಗೂ ITBT ಇಲಾಖೆಯ ಸಚಿವರಾಗಿ ಉತ್ತಮ ಕಾರ್ಯಗಳ ಮೂಲಕ ಜನಮನ ಗೆಲ್ಲುತ್ತಿದ್ದಾರೆ ಸಚಿವ ಪ್ರಿಯಾಂಕಾ. ಜನಪರ ಆಡಳಿತದ ಮೂಲಕ ವಿನೂತನ ಯೋಜನೆಗಳ ಹರಿಕಾರ ಎಂದೇ ಖ್ಯಾತರಾಗಿರುವ ಪ್ರಿಯಾಂಕಾ ಖರ್ಗೆ ಅವರು ಶೋಷಿತ ಸಮುದಾಯಗಳ ಧ್ವನಿಯಾಗಿ ನೊಂದವರಿಗೆ ನ್ಯಾಯ ಕೊಡಿಸುವಲ್ಲಿ ಸದಾ ಮುಂದಿದ್ದಾರೆ. ನಾಡಿನ ಯುವ ಪೀಳಿಗೆಗೆ ಉತ್ತಮ ಭವಿಷ್ಯ ಕಟ್ಟಿಕೊಡುವ ನಿಟ್ಟಿನಲ್ಲಿ PSI, FDA, SDA ಸೇರಿದಂತೆ ಹಲವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಡೆಯುತ್ತಿದ್ದ ಅಕ್ರಮವನ್ನು ತಡೆಗಟ್ಟಲು ಹಾಗೂ ಪಾರದರ್ಶಕತೆ ತರಲು
ಕರ್ನಾಟಕ ಪಬ್ಲಿಕ್ ಎಕ್ಸಾಮಿನೇಷನ್ ವಿಧೇಯಕ 2023 ಕಾಯ್ದೆಯನ್ನು ರೂಪಿಸಿದ್ದಾರೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಎಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರ ಮಗನೆಂಬ ನೆರಳಿನಿಂದ ಹೊರಬಂದು ತಮ್ಮದೇ ಆದ ಸ್ವತಂತ್ರ ಹಾಗೂ ಸದೃಢ ವ್ಯಕ್ತಿತ್ವವನ್ನು ರೂಪಿಸಿಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ರಾಜ್ಯವನ್ನು ಮುನ್ನಡೆಸಲು ಇಡೀ ಕರುನಾಡು ಎದುರು ನೋಡುವಂತಹ ಒಬ್ಬ ಸಮರ್ಥ ನಾಯಕರಾಗಿ ದಾಪುಗಾಲಿಟ್ಟು ಮುನ್ನುಗ್ಗುತ್ತಿದ್ದಾರೆ. ಬುದ್ಧ, ಬಸವಣ್ಣ, ಅಂಬೇಡ್ಕರ್ ಅವರ ತತ್ವಾದರ್ಶಗಳನ್ನು ಮೈಗೂಡಿಸಿಕೊಂಡಿದ್ದು ತಮ್ಮ ಶ್ರದ್ಧೆ ಹಾಗೂ ಜನಪರ ಕೆಲಸಗಳಿಂದ ಅತಿ ಕಡಿಮೆ ವಯಸ್ಸಿನಲ್ಲಿಯೇ ಜನಮಾನಸದಲ್ಲಿ ನೆಲೆಸಿದ್ದಾರೆ. ನಮ್ಮ ಹೆಮ್ಮೆಯ ಜನನಾಯಕ ಪ್ರಿಯಾಂಕ್ ಖರ್ಗೆ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಪ್ರಿಯಾಂಕ್ ಖರ್ಗೆ ಅವರು ಅವರ ಹುಟ್ಟುಹಬ್ಬದ ದಿನ ಆಚರಣೆ ಆಗ್ತಾ ಇದೆ. ಅವರ ಜನ್ಮದಿನ ಅವರ ವೈಯಕ್ತಿಕವಾದಲ್ಲ, ನಮ್ಮೆಲ್ಲರ ಶುಭ ಕೋರುವಂತ ದಿನ. ಜನರ ಬಗ್ಗೆ ಕಳಕಳಿ ಇರ್ತಕ್ಕಂಥ ನಾಯಕರು, ಅವರಿಗೆ ಒಳ್ಳೆಯ ಭವಿಷ್ಯ ಇದೆ, ಅವರಿಗೆ ಶುಭವಾಗಲಿ ಅಂತೇಳಿ ನಾನು ಹಾರೈಸ್ತೇನೆ. ಪ್ರಿಯಾಂಕ್ ಖರ್ಗೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳೋದರ ಜೊತೆಗೆ ಅವರಿಗೆಲ್ಲ ರೀತಿಯ ಸುಖ, ಶಾಂತಿ, ಸಮೃದ್ಧಿ, ನೆಮ್ಮದಿ ಕೊಡಲಿ ಅಂತೇಳಿ ಹಾರೈಸಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ. ಸೊ ನಾನು ಸಹ ಅವರಿಗೆ ಆ ಸಂದರ್ಭದಲ್ಲಿ ನನ್ನ ಆರ್ಥಿಕ ಶುಭಾಶಯಗಳನ್ನು ಹೇಳ್ತಾ ಮುಂದಿನ ಭವಿಷ್ಯ ಉಜ್ವಲವಾಗಿರಲಿ, ಹೆಚ್ಚಿನ ಆಯುರಾರೋಗ್ಯ ಹಾಗೂ ಅಧಿಕಾರ ಕೊಡಲಿ ಅಂತ ಹೇಳಿ ಸಂದರ್ಭದಲ್ಲಿ ಇನ್ನು ಉನ್ನತ ಸ್ಥಾನ ಕೊಡಬೇಕು ಅಂತ ನಾನು ದೇವರಲ್ಲಿ ಕೇಳ್ಕೊಳ್ತೇನೆ. ಪ್ರಿಯಾಂಕ್ ಖರ್ಗೆ ಅವರ ಹುಟ್ಟುಹಬ್ಬವನ್ನು ಆಚರಿಸುತ್ತಿರ್ತಕ್ಕಂಥದ್ದು ಬಹಳ ಸಂತೋಷ. ಹುಟ್ಟುಹಬ್ಬದ ಶುಭಾಶಯಗಳು. ಹ್ಯಾಪಿ ಬರ್ತ್ಡೇ, ಗಾಡ್ ಬ್ಲೆಸ್ ಯು. ಆಪ್ತರಾದಂಥ ಪ್ರಿಯಾಂಕ್ ಖರ್ಗೆ ಅವರಿಗೆ ಇತ್ತೀಚಿನಿಂದ ಹುಟ್ಟುಹಬ್ಬದ ಶುಭಾಶಯಗಳು. ಈ ಜನ್ಮದಿನ ನಿಮಗೆ ಭಗವಂತ ಸಕಲ ಯಶಸ್ಸನ್ನ, ನೆಮ್ಮದಿಯನ್ನ, ಆರೋಗ್ಯವನ್ನು ಕೊಡಲಿ ಅಂತ ನಾನು ಪ್ರಾರ್ಥಿಸ್ತೀನಿ. ನಮ್ಮ ಸಹೋದ್ಯೋಗಿಯಾದಂತ ಪ್ರಿಯಾಂಕ್ ಖರ್ಗೆ ಅವರು ಈ ತಿಂಗಳು 22ನೇ ತಾರೀಕು ಅವರ ಹುಟ್ಟುಹಬ್ಬದ ದಿನ ಆಚರಣೆ ಆಗ್ತಾ ಇದೆ. ಈ ಸಾರಿ ಅವರು ಹುಟ್ಟುಹಬ್ಬವನ್ನ ವಿಶಿಷ್ಟ ರೀತಿಯಲ್ಲಿ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ. ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ. ಅವರಿಗೆ ಆಯುಸ್ಸು, ಆರೋಗ್ಯ ಎಲ್ಲ ದೊರಕಲಿ, ರಾಜಕೀಯದಲ್ಲಿ ಇನ್ನೂ ಎತ್ತರಕ್ಕೆ ಬೆಳೀಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಶಿಸಿ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತೇನೆ. ನಮ್ಮ ರಾಜ್ಯದಲ್ಲಿ ಒಬ್ಬ ಪ್ರತಿಭಾವಂತ ಯುವಕ ಪ್ರಿಯಾಂಕ್ ಖರ್ಗೆ ನಮ್ಮ ರಾಜ್ಯಕ್ಕೆ ಒಂದು ದೊಡ್ಡ ಆಸ್ತಿ. ಸಂಘಟನೆಯಲ್ಲಿ, ಆಡಳಿತದಲ್ಲಿ, ಪಕ್ಷದ ಎಲ್ಲ ವಿಚಾರದಲ್ಲೂ ಕೂಡ ಇವತ್ತು ಒಂದು ಉತ್ತಮವಾದಂತ ಹೆಸರನ್ನ ಪಡೆದಿದ್ದಾರೆ. ವಿರೋಧ ಪಕ್ಷದಲ್ಲಿದ್ದ ಕೂಡ ಅನೇಕ ಹಗರಣಗಳನ್ನ ಜನರ ಮಧ್ಯೆ, ಜನರ ಸಮಸ್ಯೆಯನ್ನ ಸ್ಪಂದಿಸಿ ಜನರಿಗೆ ನ್ಯಾಯವನ್ನು ಒದಗಿಸಿಕೊಳ್ಳುವಂತ ಕೆಲಸವನ್ನ ಪ್ರಿಯಾಂಕ್ ಖರ್ಗೆ ಅವರು ಮಾಡಿದ್ದಾರೆ. ಅವರ ತಂದೆ ಈ ದೇಶದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು. ಮಹಾತ್ಮ ಗಾಂಧೀಜಿಯವರ ಸ್ಥಾನದಲ್ಲಿ, ಇಂದಿರಾ ಗಾಂಧಿಯವರ ಸ್ಥಾನದಲ್ಲಿ, ರಾಜೀವ್ ಗಾಂಧಿಯವರ ಸ್ಥಾನದಲ್ಲಿ ಕೂತ್ಕೊಂಡು ಕಾಂಗ್ರೆಸ್ ಪಕ್ಷವನ್ನ ನಡೆಸ್ತಾ ಇದ್ದಾರೆ. ಅಂತ ಸಂದರ್ಭದಲ್ಲಿ ಅಂತ ಸುಪುತ್ರ ತಂದೆಯ ಹೆಸರನ್ನ ಯಾವುದಕ್ಕೂ ಉಪಯೋಗಿಸಿಕೊಳ್ಳದೆ ಇವತ್ತು ಪಕ್ಷದ ಸಂಘಟನೆಯಲ್ಲಿ, ಜನಸಾಮಾನ್ಯರ ಬದುಕಿನಲ್ಲಿ ಬದಲಾವಣೆಯನ್ನು ತರಲಿಕ್ಕೆ ಹೊರಟಿದ್ದಾರೆ. ಅನೇಕ ಜನರಿಗೆ ನ್ಯಾಯವನ್ನು ಒದಗಿಸಿಕೊಳ್ಳುವಂತ, ವಿಶೇಷವಾಗಿ ಯುವಕರಿಗೆ ಉದ್ಯೋಗ ದೃಷ್ಟಿಯಲ್ಲಿ ಒಂದು ದೊಡ್ಡ ಧ್ವನಿಯಾಗಿ ನಿಂತಿದ್ದಾರೆ. ಅವರ ಜನ್ಮದಿನ ಅವರ ವೈಯಕ್ತಿಕವಾದಲ್ಲ, ನಮ್ಮೆಲ್ಲರ ಶುಭ ಕೋರುವಂತ ದಿನ, ನೀವು ಶುಭ ಕೋರುವಂತ ದಿನ. ಅವರು ಆಚರಣೆ ಬೇಡ ಅಂತ ಹೇಳ್ತಾ ಇದ್ದಾರೆ, ಅದು ಚಿಂತೆ ಇಲ್ಲ, ಜನರ ಅವ್ರಿಗೆ ಆಶೀರ್ವಾದ ಮಾಡಲಿ ಅಂತ ನಾನು ಬಯಸ್ತೇನೆ. ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ಮತ್ತು ವೈಯಕ್ತಿಕವಾಗಿ ನಾನು ಅವರಿಗೆ ತುಂಬ ಹೃದಯದ ಶುಭವನ್ನ ಹಾರೈಸ್ತೇನೆ. ಅವ್ರಿಗೆ, ಅವರ ಕುಟುಂಬಕ್ಕೆ ಇನ್ನು ಹೆಚ್ಚಿಗೆ ಶಕ್ತಿ, ಸಮಾಜದ ಸೇವೆ ಮಾಡುವಂತ ಶಕ್ತಿ ಸಿಗಲಿ ಅಂತೇಳಿ ತುಂಬ ಹೃದಯದ ಹಾರೈಸ್ತೇನೆ. ಈ ನವೆಂಬರ್ 22ನೇ ತಾರೀಕು ಅವ್ರಿಗೆ 45 ವರ್ಷಗಳಾಗ್ತಾ ಇದೆ. ಅವರು ಸಾರ್ವಜನಿಕ ಜೀವನದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಛಾಪನ್ನು ಮೂಡಿಸ್ತಕ್ಕಂಥ ಕೆಲಸ ಪ್ರಿಯಾಂಕ್ ಖರ್ಗೆ ಅವರು ಮಾಡಿದ್ದಾರೆ. ವಿರೋಧ ಪಕ್ಷದಲ್ಲಿದ್ದಾಗ ಸರ್ಕಾರದ ವೈಫಲ್ಯಗಳನ್ನು, ಅವ್ರು ಮಾಡಿರ್ತಕ್ಕಂಥ ಭ್ರಷ್ಟಾಚಾರವನ್ನು ಇವತ್ತು ಜನರಿಗೆ ಜಾಗೃತಿಯನ್ನು ಮೂಡಿಸಿ ಒಂದು ಸರ್ಕಾರಕ್ಕೆ ಒಂದು ಸವಾಲನ್ನು ಹಾಕಿದ್ರು. ನಮ್ಮ ಸರ್ಕಾರ ಬಂದ ಮೇಲೆ ಇವತ್ತು ಗ್ರಾಮೀಣಾಭಿವೃದ್ಧಿ ಮತ್ತು ಮಾಹಿತಿ ತಂತ್ರಜ್ಞಾನದ ಸಚಿವರಾಗಿ ಸಾರ್ವಜನಿಕ ಹಿತಾಸಕ್ತಿಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಅವರೊಬ್ಬರು ಜನರ ಬಗ್ಗೆ ಕಳಕಳಿ ಇರ್ತಕ್ಕಂಥ ನಾಯಕರು,
ಅವರಿಗೆ ಒಳ್ಳೆಯ ಭವಿಷ್ಯ ಇದೆ. ಅವರಿಗೆ ಶುಭವಾಗಲಿ ಅಂತೇಳಿ ನಾನು ಹಾರೈಸ್ತೇನೆ. ರಾಜ್ಯದಲ್ಲಿ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರು ಒಬ್ಬ ಪ್ರತಿಭಾವಂತ, ಮುಂದಿನ ಭವಿಷ್ಯದ ನಾಯಕನಾಗಿ ಹೊರಹೊಮ್ಮತಾ ಇರೋದು ನಮಗೆಲ್ಲರಿಗೂ ಕೂಡ ಬಹಳ ಸಂತೋಷವನ್ನ ತಂದಿರತಕ್ಕಂಥದ್ದು. ಅವರ ಹುಟ್ಟುಹಬ್ಬ ಈ ತಿಂಗಳ 22ನೇ ತಾರೀಕು ಗುಲ್ಬರ್ಗಾದಲ್ಲಿ ಅವರ ಅಭಿಮಾನಿಗಳು ಆಚರಣೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳೋದರ ಜೊತೆಗೆ ಭವಿಷ್ಯದಲ್ಲಿ ಇನ್ನೂ ಕೂಡ ಅವರಿಗೆ ಉಜ್ವಲವಾಗಿ ರಾಜಕೀಯ ಕ್ಷೇತ್ರದಲ್ಲಿ, ಸಾಮಾಜಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತೆ ಆಗಲಿ ಅಂತ ಹೇಳಿ ಆಶಿಸ್ತೇನೆ. ನನ್ನ ಆತ್ಮೀಯ ಸ್ನೇಹಿತರಾದಂಥ ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಇವತ್ತವರ ಹುಟ್ಟುಹಬ್ಬ. ಪ್ರಿಯಾಂಕ್ ಖರ್ಗೆ ಅವರು ಇವತ್ತು ಬರೀ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅಷ್ಟೇ ಅಲ್ಲ, ಇಡೀ ರಾಜ್ಯದಾದ್ಯಂತ ಇವತ್ತು ಅವರು ಸುತ್ತಾಡಿ ಜನರ ಒಂದು ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾಗಿದ್ದಾರೆ. ಅವರು ಎಲ್ಲಾ ಜಾತಿ, ಎಲ್ಲಾ ಭಾಷೆ, ಎಲ್ಲಾ ಧರ್ಮೀಯ ಜನರನ್ನು ಇವತ್ತು ತನ್ನ ಜೊತೆಯಲ್ಲಿ ತೆಗೆದುಕೊಂಡು ಇಡೀ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಹಗಲಿರುಳು ಶ್ರಮ ಮಾಡ್ತಾ ಇದ್ದಾರೆ. ಇವತ್ತು ಜನರಲ್ಲಿಗೆ ಜಾಗೃತಿ ಮೂಡಿಸಿ ಹೋರಾಟ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಬಲವನ್ನು ತಂದುಕೊಟ್ಟಿದ್ದಾರೆ. ಹೀಗಾಗಿ ಅವರು ಇವತ್ತು ಬೆಳೆಯುವಂತ ಒಬ್ಬ ಉದಯೋನ್ಮುಖ ರಾಜಕಾರಣಿ. ನಮ್ಮ ಭಾಗದಲ್ಲಿ ಇವತ್ತಿಷ್ಟು ಸ್ವಲ್ಪ ಸಮಯದಲ್ಲೇ ಎತ್ತರ ಬೆಳೆದಂಥದ್ದು ನಮ್ಮೆಲ್ಲರಿಗೆ ಅತ್ಯಂತ ಸಂತೋಷದ ಸಂಗತಿಯಾಗಿದೆ. ಹೀಗಾಗಿ ನಾನು ನನ್ನ ವತಿಯಿಂದ ನಮ್ಮೆಲ್ಲರ ಪರವಾಗಿ ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರಿಗೆ ಅವರ ಹುಟ್ಟುಹಬ್ಬದ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೋರುತ್ತಾ, ಆ ದೇವರು ಅವರಿಗೆ ಇನ್ನೂ ಹೆಚ್ಚಿನ ಆಯುಷ್ಯ, ಆರೋಗ್ಯ, ಅವ್ರಿಗೆಲ್ಲಾ ರೀತಿಯ ಸುಖ, ಶಾಂತಿ, ಸಮೃದ್ಧಿ, ನೆಮ್ಮದಿ ಕೊಡ್ಲಿ ಅಂತೇಳಿ ಹಾರೈಸಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ. ನನ್ನ ಆತ್ಮೀಯ ಸ್ನೇಹಿತ ಪ್ರಿಯಾಂಕ್ ಖರ್ಗೆ ಒಂದು ರೀತಿ ಅಪ್ಕಮಿಂಗ್ ಲೀಡರ್. ಸೊ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಮತ್ತು ಕರ್ನಾಟಕ ರಾಜ್ಯದ ಅನೇಕ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ಒಂದು ಪ್ರವೃತ್ತಿಯನ್ನು ಬೆಳೆಸ್ಕೊಂಡಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆಯವರ ಸುಪುತ್ರ ಅನ್ನೋದಕ್ಕಿಂತ ಹೆಚ್ಚಾಗಿ ವೈಯಕ್ತಿಕವಾಗಿ ಬಹಳ ಸಮಯ ಪ್ರಜ್ಞೆಯನ್ನ ಇಟ್ಕೊಂಡು ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನ ಬಹಳ ಉತ್ತಮವಾಗಿ ನಿರ್ವಹಿಸ್ತಾ ಇದ್ದಾರೆ. ಜನಪರವಾದಂಥ ಕಾಳಜಿ ಇದೆ. ಹಾಗಾಗಿ ನಾನು ಸಹ ಅವರಿಗೆ ಆ ಸಂದರ್ಭದಲ್ಲಿ ನನ್ನ ಆರ್ಥಿಕ ಶುಭಾಶಯಗಳನ್ನು ಹೇಳ್ತಾ ಮುಂದಿನ ಭವಿಷ್ಯ ಉಜ್ವಲವಾಗಿರಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥಿಸ್ತೀನಿ. ನಮ್ಮ ಸಚಿವರಾದ ಪ್ರಿಯಾಂಕ್ ಖರ್ಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ಸುಪುತ್ರ, ಹಾಲಿ ಮಂತ್ರಿ, ಹಿಂದೆ ನಮ್ಮ ಪಕ್ಷ ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಹೆಚ್ಚು ಮುತುವರ್ಜಿ ಕೆಲಸ ಮಾಡ್ತಾ ಇದ್ರು ಮತ್ತು PSI ಹಗರಣ ಮತ್ತು ಅನೇಕ ಹಗರಣಗಳನ್ನ ಬಯಲಿಗೆಂದಂತ ಪ್ರಿಯಾಂಕ್ ಖರ್ಗೆ ಅವರ ಹುಟ್ಟುಹಬ್ಬವನ್ನು ಆಚರಿಸುತ್ತಿರ್ತಕ್ಕಂಥದ್ದು ಬಹಳ ಸಂತೋಷ. ಮುಂದಕ್ಕೆ ಇನ್ನೂ ಒಳ್ಳೆ ಭವಿಷ್ಯ ಇದೆ. ಈ ಸಂದರ್ಭದಲ್ಲಿ ನಾನು ಕೂಡ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹಾರೈಸ್ತೇನೆ. ಯುವ ನಾಯಕರಾಗಿ ಕರ್ನಾಟಕ ರಾಜ್ಯದ ಸಚಿವರಾಗಿ ಅತ್ಯಂತ ಯಶಸ್ವಿಯಾಗಿ ರಾಜಕೀಯ ಜೀವನದಲ್ಲಿ ಯಶಸ್ವಿಯಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇರತಕ್ಕಂಥ ಸಮಸ್ಯೆಗಳನ್ನೆಲ್ಲ ಬಗೆಹರಿಸುವಂತ ರೀತಿಯಲ್ಲಿ ಅವರು ಮಾಡುವಂತಹ ಪ್ರಯತ್ನಕ್ಕೆ ಇನ್ನು ದೇವರು ಅವರಿಗೆ ಹೆಚ್ಚಿನ ಆಯುರಾರೋಗ್ಯ ಹಾಗೂ ಅಧಿಕಾರ ಕೊಡಲಿ ಅಂತ ಹೇಳಿ ಸಂದರ್ಭದಲ್ಲಿ ಉಸ್ತುವಾರಿ ಸಚಿವರಾಗಿ ಹಾಗೂ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿ, ITBT ಸಚಿವರಾಗಿ ಈ ಒಂದು ಭಾಗದ ಜನರಿಗಾಗಿ ಒಳ್ಳೆ ರೀತಿಯಿಂದ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ನಾನು ಶುಭವನ್ನು ಹಾರೈಸುತ್ತೇನೆ. ಹಾಗೂ ತಾವೆಲ್ಲರೂ ಕೂಡ 22ನೇ ತಾರೀಕಿಗೆ ಅವರ ಹುಟ್ಟುಹಬ್ಬ ನಿಮಿತ್ತವಾಗಿ ನಾವೆಲ್ಲರೂ ಕೂಡ ಇರ್ತೀವಿ. ತಾವೆಲ್ಲರೂ ಕೂಡ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಬರಬೇಕು. ದೇವರು ಅವ್ರಿಗೆ ಒಳ್ಳೆ ರೀತಿಯಿಂದ ಇನ್ನ ಉನ್ನತ ಸ್ಥಾನ ಕೊಡಬೇಕು ಅಂತ ನಾನು ದೇವರಲ್ಲಿ ಕೇಳ್ಕೊಳ್ತೇನೆ. ಹಾಯ್ ಪ್ರಿಯಾಂಕ್ ಖರ್ಗೆ ಅವರೇ, ನಮಸ್ಕಾರ. ಹುಟ್ಟುಹಬ್ಬದ ಶುಭಾಶಯಗಳು. ಹ್ಯಾಪಿ ಬರ್ತ್ಡೇ. ಗಾಡ್ ಬ್ಲೆಸ್ ಯು ಅಂಡ್ ನಿಮ್ಮ ಎಲ್ಲ ಕೆಲಸದಲ್ಲೂ ಸಕ್ಸಸ್ ಕೊಡ್ಲಿ ಅಂತ ದೇವರಿಗೆ ಪ್ರಾರ್ಥನೆ ಮಾಡ್ಕೊತೀನಿ. ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಕರಿಯರ್ ಅಂಡ್ ಗುಡ್ ಲಕ್. ಹ್ಯಾಪಿ ಬರ್ತ್ಡೇ. ಎಂಜಾಯ್ ವೆಲ್. ಗಾಡ್ ಬ್ಲೆಸ್. ಥ್ಯಾಂಕ್ ಯು. ಆಪ್ತರಾದಂಥ ಪ್ರಿಯಾಂಕ್ ಖರ್ಗೆ ಅವರಿಗೆ ಈ ಕಿಚ್ಚಿನಿಂದ ಹುಟ್ಟುಹಬ್ಬದ ಶುಭಾಶಯಗಳು ಅಂಡ್ ಕಂಗ್ರ್ಯಾಚುಲೇಷನ್ಸ್ ಸರ್. ತಾವು ಮಾಡ್ತಾ ಇರುವಂತಹ ಪ್ರತಿಯೊಂದು ಕೆಲಸಕ್ಕೂ ಕಾರ್ಯಕ್ಕೂ ಮೆನಿ ಕಂಗ್ರ್ಯಾಚುಲೇಷನ್ಸ್. ಒಂದು ವಿಚಾರ ನನಗೆ ತುಂಬಾ ಇಷ್ಟಪಡೋದೇನಂದ್ರೆ, ನಾನು ನಿಮ್ಮ ಮಕ್ಕಳು ಹೇಗೆ
ಓದಿ ಎಜುಕೇಟ್ ಆಗ್ತಾ ಇದ್ದಾರೆ, ಹಾಗೆ ಪ್ರತಿಯೊಬ್ಬರು ಮಕ್ಕಳು ಕೂಡ ಓದಬೇಕು, ಎಜುಕೇಟ್ ಆಗಬೇಕು ಅನ್ನುವಂಥ ಒಂದು ನಿಮ್ಮ ಆಸೆ ಖುಷಿ ಕೊಡುತ್ತೆ ಕೇಳೋದಕ್ಕೆ. And once again, I wish you all the very best, sir, with great health, happiness for many, many more years to come. Happy return, sir. ನಮಸ್ಕಾರ. ಜನ್ಮದಿನದ ಹೃತ್ಪೂರ್ವಕ ಶುಭಾಶಯಗಳು ಪ್ರಿಯಾಂಕ್ ಖರ್ಗೆ ಅವರೇ. ಈ ಜನ್ಮದಿನ ನಿಮಗೆ ಭಗವಂತ ಸಕಲ ಯಶಸ್ಸನ್ನ, ನೆಮ್ಮದಿಯನ್ನ, ಆರೋಗ್ಯವನ್ನು ಕೊಡಲಿ ಅಂತ ನಾನು ಪ್ರಾರ್ಥಿಸ್ತೀನಿ. ಜೊತೆಗೆ ನೀವು ಕೈಗೊಳ್ಳುವಂತಹ ಎಲ್ಲ ಯೋಜನೆ, ಎಲ್ಲ ಕಾರ್ಯಕ್ರಮಗಳು ಎಲ್ಲವೂ ಯಶಸ್ವಿಯಾಗಲಿ. ಜನರಿಗೆ ನಿಮ್ಮ ಮಾರ್ಗದರ್ಶನ ಇನ್ನು ಹೆಚ್ಚು ಸಿಗಲಿ, ಒಳ್ಳೆ ರೀತಿಯಲ್ಲಿ ಸಿಗಲಿ ಅಂತ ನಾನು ಹಾರೈಸ್ತೀನಿ. ಮತ್ತೊಮ್ಮೆ ನಿಮಗೆ ನಿಮ್ಮ ಜನ್ಮದಿನದ ಹೃತ್ಪೂರ್ವಕ ಹಾರ್ದಿಕ ಶುಭಾಶಯಗಳು. ಜೈ ಹಿಂದ್, ಜೈ ಕರ್ನಾಟಕ. Hello Priyank bhai, many happy returns of the day. May the Almighty Allah bless you forever.